ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಇನ್ ಎವ್ರಿ ಶಾರ್ಟ್. ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಸ್ಟ್ರೀಟ್ ಸ್ಟೈಲ್ ಟೊಮ್ಯಾಟೊ ಚಿರ್ಮುರಿ. ನಾರ್ಮಲ್ ಚಿರ್ಮುರಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದು ಟೊಮ್ಯಾಟೊ ಚಿರ್ಮುರಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಇದಕ್ಕೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇದನ್ನ ಏನು ಬೇಯಿಸಲ್ಲ ಅಲ್ವಾ, ಹಸಿ ಇದಲ್ವ, ಅದಕ್ಕೆ ಚಿಕ್ಕದಾಗಿ ಹೆಚ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಮತ್ತು ಟೊಮ್ಯಾಟೊ. ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಯಾಕೆಂದರೆ ಇದು ಟೊಮ್ಯಾಟೊ ಚಿರ್ಮುರಿ. ಅದಕ್ಕೆ ಹುಳಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾರೆಟು ನೀವು ಜಾಸ್ತಿನೂ ಹಾಕ್ಕೋಬೋದು, ಯಾಕೆಂದರೆ ಹೆಲ್ದಿ ಆಗುತ್ತೆ. ಇದೊಂಥರ ಹೆಲ್ದಿ ಸ್ನ್ಯಾಕ್ಸ್ ಅಲ್ವಾ, ಅದಕ್ಕೆ ನೀವು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗೋಕ್ಕೆ, ಆಮೇಲೆ ಖಾರದ ಪುಡಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇನ್ನು ನೀವು ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೋಬೋದು, ಬಟ್ ಆದರೆ ಮಕ್ಳಿಗೆ ತಿನ್ನೋಕೆ ಕೊಡ್ತೀರಾ ಅಂತಂದರೆ ಸರಿ ಹೋಗೋಲ್ಲ. ಅದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಇದಕ್ಕೆ ನಾವು ಕಡಲೆಪುರಿ ತೊಗೋಬೇಕು, ಅಂದರೆ ಮಂಡಕ್ಕಿ. ಮೈಸೂರು ಮಂಡಕ್ಕಿಯಲ್ಲೂ ಚೆನ್ನಾಗಾಗುತ್ತೆ, ಬಟ್ ಆದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಅದಕ್ಕೆ ನೀವು ನಾರ್ಮಲ್ ಮಂಡಕ್ಕಿ ಏನಿರುತ್ತೆ ಅದನ್ನು ತೊಗೊಂಬಿಡಿ, ಆವಾಗ ಅದು ಸ್ಟ್ರೀಟ್ ಸ್ಟೈಲ್ ಚಿರ್ಮುರಿ ಟೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಟ್ರೈ ಮಾಡಿದ್ದು ಶಿವಮೊಗ್ಗ BRPಯಲ್ಲಿ ತುಂಬ ಟೇಸ್ಟಿ ಅನಿಸ್ತು, ಅದಕ್ಕೆ ಮನೆಗೆ ಬಂದು ಟ್ರೈ ಮಾಡಿದ್ವಿ. ದಿಸ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಇಷ್ಟೇ, ತುಂಬ ಸಿಂಪಲ್. ಇನ್ನೆಲ್ಲ ನೀಟಾಗಿ ಒಂದು ಹದಕ್ಕೆ ಕಲಿಸ್ಕೊಂಬಿಟ್ಟು ಇದಕ್ಕೆ ನೀವು ನೆಕ್ಸ್ಟು ಸ್ವಲ್ಪ ಕಡಲೆ ಪುಡಿ, ಅಂದರೆ ಹುರ್ಗಡ್ಲೆ ಇರುತ್ತಲ್ವ, ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಿನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಾಗುತ್ತೆ ಕಡಲೆ ಪುಡಿ ಆ್ಯಡ್ ಮಾಡಿಕೊಂಡಾಗ. ಇಷ್ಟೇ, ಇದು ರೆಡಿ. ಆಮೇಲೆ ಇದಕ್ಕೆ ನೀವು ನೆಕ್ಸ್ಟು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಬೇಕು ಅಂದರೆ ಕಡಲೆ ಬೀಜ ಅದನ್ನ ಹುರಿದ್ಬಿಟ್ಟು ಹಾಕ್ಕೋಬೋದು, ಅಥವಾ ಸ್ವಲ್ಪ ಸೇವ್ ಅಥವಾ ಖಾರ ಅಂತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ನನ್ನ ಹತ್ರ ಕುರ್ಕುರೆ ಇತ್ತು, ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಆ್ಯಡ್ ಮಾಡಿಕೊಂಡೆ. ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಅಷ್ಟೇ, ಚಟ್ಪಟ ಆ್ಯಡ್ ಮಾಡ್ಕೊಳೋಕ್ಕೆ. ಇದಿಲ್ಲ ಅಂದರೂ ಹಂಗೇನೂ ತಿನ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.